ಹಲೋ ವೀಕ್ಷಕರೇ, ಹೊಸ ಶಬ್ದಕ್ಕೆ ಸ್ವಾಗತ. ನಾನು ಅರಫವಂಶಿ. ಶಿವಸೇನೆ ಸ್ಥಾಪನೆಯ 60 ವರ್ಷ ಆಚರಣೆಯ ದಿನದ ಕಾರ್ಯಕ್ರಮದಲ್ಲಿ ಉದ್ಧವ್ ಠಾಕ್ರೆಯ ವಿರುದ್ಧ ಶಿವಸೇನೆ ಬಣದ ಅಧ್ಯಕ್ಷ ಏಕನಾಥ್ ಶಿಂದೆ ಅಪಮಾನಕರ ಭಾಷೆ ಬಳಸಿದ್ದಾರೆ. ಇನ್ನೊಂದು ಕಡೆ ಉದ್ಧವ್ ಸಹೋದರ ರಾಜ್ ಠಾಕ್ರೆ ಅವರು ತನ್ನ ಬೆಂಬಲವನ್ನು ಉದ್ಧವ್ ಅವರಿಗೆ ಸೂಚಿಸಿದ್ದಾರೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಈಗ ನಡೆದಿರುವ ಮತ್ತು ನಡೆಯುತ್ತಿರುವ ಹೊಸ ಬೆಳವಣಿಗೆಯ ಝಲಕ್ ಇದು. ಹಾಗಿದ್ರೆ ಉದ್ಧವ್ ಠಾಕ್ರೆ ಶಿವಸೇನೆ ಮತ್ತೊಮ್ಮೆ ಹೋಳಾಗುತ್ತಿದೆ. ಹಾಗಿದ್ದರೆ ಪ್ರಜಾಪ್ರಭುತ್ವದ ಅವಸ್ಥೆ ಏನು? ಬಿಜೆಪಿ ಪ್ರತಿಪಕ್ಷಗಳನ್ನು ಹೀಗೆ ಹೋಳು ಮಾಡುತ್ತಾ ಹೋದರೆ ಮುಂದೇನು? ಈ ಎಲ್ಲವನ್ನು ಚರ್ಚಿಸೋಣ. ಅದಕ್ಕಿಂತ ಮೊದಲು ವೀಕ್ಷಕರೇ, ನಿಮ್ಮಲ್ಲೊಂದು ವಿನಂತಿ ಇದೆ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ. ये उद्धव जी जो कांग्रेस की गोदी में बैठे हैं, वो ये सभी लोग घुसपैठियों को वोट बैंक बनाकर जीना चाहते हैं. ಜಾಗರಣ್ ಪತ್ರಿಕೆಯ ವರದಿಯ ಪ್ರಕಾರ ಉದ್ಧವ್ ಶಿವಸೇನೆ ಬಣದ 6 ಮಂದಿ ಬಂಡುಕೋರ ಸಂಸದರಲ್ಲಿ 2 ಡೀಲ್ಗೆ ಸಹಿ ಹಾಕೇ ಇಲ್ಲ. ಶರದ್ ಪವಾರ್ 8 ಸಂಸದರನ್ನು ವಿಭಜಿಸಲು ಬಿಜೆಪಿ ಪ್ರಯತ್ನಿಸಿತ್ತು. ಆದರೆ ಅದು ಕೂಡ ಯಶಸ್ವಿಯಾಗಿಲ್ಲ ಎಂಬುದನ್ನು ಜಾಗರಣ್ ವರದಿ ಹೇಳ್ತಾ ಇದೆ. ಅಂದ್ರೆ ಆಪರೇಷನ್ ಟೈಗರ್ ಕಾರ್ಯಾಚರಣೆಯ ಮೂಲಕ ಉದ್ಧವ್ ಬಣದ 6 ಮಂದಿಯನ್ನು ಶಿಂದೆಯ ಶಿವಸೇನೆಗೆ ಸೇರಿಸಲು ಬಿಜೆಪಿ ಬಯಸ್ತಿತ್ತು ಎನ್ನಲಾಗುತ್ತಿದೆ. ಹೀಗೆ ಸಂಸದರನ್ನು ಅಲ್ಲಿಲ್ಲಿದ್ದ ಕರೆತಂದು ಯಾವುದ್ಯಾವುದೋ ಕೂಟದಲ್ಲಿ ಸೇರಿಸಿ NDA ಒಳಗೆ ಇರಿಸಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಪಾರ್ಲಿಮೆಂಟಿನಲ್ಲಿ ಗೆಲ್ಲಿಸುವುದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದ್ದು. ಈ ಹಿಂದೆ ಪಾರ್ಲಿಮೆಂಟಿನಲ್ಲಿ ವಿಫಲವಾದ ಸಂವಿಧಾನ ತಿದ್ದುಪಡಿ ಮಸೂದೆ ಹಾಗಿದ್ದರೆ ಗೆಲ್ಲುವುದು ಖಾತ್ರಿ ಆಗುತ್ತೆ. ಅದರ ಜೊತೆಗೇನೆ NDA ಮತ್ತಷ್ಟು ಗಟ್ಟಿ ಆಗ್ತದೆ. ಇವೆಲ್ಲದರ ನಡುವೆ ಕರ್ನಾಟಕದಲ್ಲಿ DK ಶಿವಕುಮಾರ್ ಪಾರ್ಟಿಯ ಎಲ್ಲಾ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ ಮೇಲೆ NDA ದುರ್ಬಲವಾಗುತ್ತಿದೆ ಎನ್ನುವ ಮಾತುಗಳು ಕೂಡ ಹರಿದಾಡುತ್ತಾ ಇದೆ. ಚರ್ಚೆಗಳಲ್ಲಿ ವ್ಯಕ್ತವಾಗುತ್ತಿರುವುದು ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರಿಗೆ ಕರ್ನಾಟಕದಿಂದ ಸಿಡ್ಡು ಹೊಡೆಯುವುದು ಶುರುವಾಯಿತು. ಈ ಚರ್ಚೆ ಮುನ್ನೆಲೆಯಲ್ಲಿರುವಂತೆ RSS ರಿಜಿಸ್ಟ್ರೇಷನ್ ವಿವಾದವೂ ಕೂಡ ಕರ್ನಾಟಕದಿಂದ ಆರಂಭವಾಗಿದ್ದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೊಲ್ಲಾಪುರದ ರ್ಯಾಲಿಯಲ್ಲಿ ಏಕನಾಥ್ ಶಿಂದೆಯ ಶಿವಸೇನೆಯನ್ನು ನಿಜವಾದ ಶಿವಸೇನೆ ಆಗಿದೆ ಎಂದು ಹೇಳಿದ್ದಾರೆ. ಏಕನಾಥ್ ಶಿಂದೆ ಉದ್ಧವ್ ಠಾಕ್ರೆಯವರನ್ನು ನಾಯಿಗೆ ಹೋಲಿಸಿ ಮಾತಾಡಿದ್ದಾರೆ. ಇದೀಗ ಮಹಾರಾಷ್ಟ್ರದ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಮಟ್ಟದ ವಿವಾದವನ್ನು ಹುಟ್ಟು ಹಾಕಿದೆ. कुछ कुत्ते रोज भौंक रहे हैं, कुत्ते झुंड में आके भौंकते हैं, शेर अकेला आता है, कुत्ते भौंकते रहते हैं, टाइगर शिकार करता है. ಶಿವಸೇನೆಯ 60ನೇ ಸ್ಥಾಪನಾ ದಿವಸವನ್ನು ಶಿಂದೆಯ ಶಿವಸೇನೆ ಕೂಡ ಆಚರಿಸಿತು. ಆ ಕಾರ್ಯಕ್ರಮದಲ್ಲಿ ಏಕನಾಥ್ ಶಿಂದೆ ಹೀಗೆ ಪರೋಕ್ಷವಾಗಿ ಉದ್ಧವ್ ಠಾಕ್ರೆಯವರನ್ನು ಗುರಿಯಾಗಿಟ್ಟು ಕುತ್ತೆ ಜಂಡೆ ಮೇ ಭೋಗ್ತಾ ಹೈ, ಅಕೇಲಾ ಬಾಘ್ ಶಿಕಾರ್ ಕರ್ತಾ ಹೈ ಎಂದು ಹೇಳಿದ್ದಾರೆ. ನಾಯಿ ಗುಂಪಿನಲ್ಲಿ ಬೊಗಳುವುದು, ಹುಲಿ ಒಂಟಿಯಾಗಿ ಶಿಕಾರಿ ಮಾಡ್ತದೆ ಎಂದು ಶಿಂದೆ ತನ್ನನ್ನು ಹುಲಿಗೂ ಉದ್ಧವರನ್ನು ನಾಯಿಗೂ ಹೋಲಿಸಿ ಮಾತಾಡಿದ್ದು. ಮುಂಬಯಿಯ ಸನ್ಮುಖಾನಂದ ಹಾಲ್ನಲ್ಲಿ ಶಿವಸೇನೆಯ 60ನೇ ವರ್ಷದ ದಿನಾಚರಣೆಯಲ್ಲಿ ಉದ್ಧವ್ ಠಾಕ್ರೆ ಅವರು ಕೂಡ ಮುಂಬಯಿಯ ಸನ್ಮುಖಾನಂದ ಹಾಲ್ನಲ್ಲಿ ಶಿವಸೇನೆಯ 60ನೇ ವರ್ಷದ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಕಾರ್ಯಕರ್ತರಿಗೆ ನೀವು ಯಾರನ್ನೂ ಕೇಳಬೇಕಾಗಿಲ್ಲ, ಜನಪ್ರತಿನಿಧಿಗಳನ್ನು ಜನರು ಆಯ್ಕೆ ಮಾಡಿದ್ದಾರೆ, ಅವರನ್ನು ಪ್ರಶ್ನಿಸಬೇಕಾಗಿದೆ ಎಂದು ಸಂದೇಶ ನೀಡಿದ್ದಾರೆ. ಈ ಬಂಡುಕೋರ ಸಂಸದರನ್ನು ನೇರವಾಗಿ ಜನರೇ ನೋಡಿಕೊಳ್ಳಬೇಕು ಎನ್ನುವ ಅರ್ಥ ಈ ಮಾತಿಗಿದೆ ಎನ್ನಲಾಗ್ತಾ ಇದೆ. ಉದ್ಧವ್ರನ್ನು ಬೆಂಬಲಿಸುತ್ತಾ ಅವರ ಸಹೋದರ ಸಂಬಂಧಿ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆಯ ಅಧ್ಯಕ್ಷ ರಾಜ್ ಠಾಕ್ರೆ ಸ್ವಾಭಿಮಾನ ಕಳೆದು ಹೋದಾಗ ಬರೇ ಶವಗಳು ಉಳಿಯುತ್ತವೆ ಎಂದು ಬಂಡುಕೋರರ ಕುರಿತಂತೆ ರಾಜ್ ಠಾಕ್ರೆ ಹೇಳಿದ್ದು. ಇದು ಕೂಡ ಮಹಾರಾಷ್ಟ್ರದ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಎಬ್ಬಿಸಿ ಹಾಕಿದೆ. ರಾಜ್ ಠಾಕ್ರೆ ಅವರು ಹೇಳಿದ ಪ್ರಕಾರ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗಿಂತ ಸಾರ್ವಜನಿಕರೇ ಈ ಎಲ್ಲದರ ಬಗ್ಗೆ
ಗಮನ ಹರಿಸಬೇಕು. ಈ ಬಂಡುಕೋರರನ್ನು ಸಾರ್ವಜನಿಕರೇ ನೋಡಿಕೊಳ್ಳಬೇಕು ಎಂದಾಗಿದೆ. ಅಂದರೆ ಹೊಯ್ ಕೈಗೆ ಆಹ್ವಾನ ನೀಡಿದಂತೆ ಎಂದು ಹೇಳಲಾಗ್ತಾ ಇದೆ. ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಇಬ್ಬಣಗಳ ನಡುವೆ ಘೋರ ಘರ್ಷಣೆಗೆ ಕಾರಣವಾಗಬಹುದು ಎಂಬ ಲೆಕ್ಕವನ್ನು ರಾಜಕೀಯ ವಿಶ್ಲೇಷಕರು, ರಾಜಕೀಯ ವಿಮರ್ಶಕರು, ರಾಜಕೀಯ ಪಂಡಿತರು ಬಿಡಿಸಿಡ್ತಾ ಇದ್ದಾರೆ. ಇನ್ನೊಂದು ಕಡೆ ಏಕನಾಥ್ ಶಿಂದೆ ಉದ್ದವರಿಗೆ ಮಾತಿನ ಚಾಟಿ ಬೀಸುತ್ತಾ ಈಗ ಏನು ಕಾಣಿಸಿಕೊಂಡಿದೆ ಅಂದ್ರೆ 6 ಮಂದಿ ಸಂಸದರು ಉದ್ದವರಿಂದ ಬೇರ್ಪಡಲು ಹೋಗಿದಾರಲ್ಲ, ಇದು ಕೇವಲ ಟ್ರೇಲರ್ ಆಗಿದೆ, ದೃಶ್ಯ ಇನ್ನೂ ಬಾಕಿ ಇದೆ ಎಂದು ಹೇಳ್ತಾ ಇದ್ದಾರೆ. ಅಂದ್ರೆ ಆ ದೃಶ್ಯ ಏನು, ಅದು ಕೂಡ ಇವತ್ತು ದೊಡ್ಡ ಮಟ್ಟದ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮಹಾರಾಷ್ಟ್ರದ ಜನರನ್ನು ಕಾಡ್ತಾ ಇದೆ. ವೀಕ್ಷಕರೇ, ಇವತ್ತು ಮಹಾರಾಷ್ಟ್ರದಲ್ಲಿ ಎಂಥ ಪರಿಸ್ಥಿತಿ ಇದೆ ಎಂದ್ರೆ ರೈತರು ಬರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ. ಇತ್ತೀಚೆಗಿನ ಒಂದು ಉದಾಹರಣೆ ಹೇಳುವುದಾದರೆ, ಮಹಾರಾಷ್ಟ್ರದ ಜಾಲಾನ ಜಿಲ್ಲೆಯ ರೈತರು ಬತ್ತಿದ ಬಾವಿಯೊಳಗೆ ಮಂಚ ಹಾಕಿ ಕೂತು ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ದಾರೆ. ಜನರು ಬರ, ಅತಿವೃಷ್ಟಿ, ಅನಾವೃಷ್ಟಿಗಳಿಗೆ ತುತ್ತಾಗಿ ಸತ್ರೂ ಕೇಳುವವರಿಲ್ಲ ಎನ್ನುವ ಅವಸ್ಥೆ ಇದು ನಮ್ಮ ಪ್ರಜಾಪ್ರಭುತ್ವದ್ದು ಅಂತ ಸ್ಥಿತಿಗೆ ಇವತ್ತಿನ ರಾಜಕಾರಣಿಗಳು ದೇಶವನ್ನು ತಂದಿಟ್ಟಿದ್ದಾರೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಹೊಸ ಶಬ್ದದಲ್ಲಿ ಸುದ್ದಿ ವಿಶ್ಲೇಷಣೆ ಈಗ ಇಷ್ಟೇ. ಮುಂದಕ್ಕೆ ಭೇಟಿಯಾಗೋಣ ಇನ್ನೊಂದು ಕಾರ್ಯಕ್ರಮದೊಂದಿಗೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ನಾನು ರಫಾ ಮಂಚಿ. ಜೈ ಹಿಂದ್.